ಕಾವ್ಯ ಅವ್ರ ಪೇರೆಂಟ್ಸ್ ಬಂದ್ಬಿಟ್ರು ಹೊಂಟೈತೀನಿ ಕಣಪ್ಪ ಒಳಗೆ ಬಂದು ಅಲ್ಲಿಂದ ಏನಾದ್ರು ಬಂದು ಒಳಗಿಡ್ದು ಕೇಳಿದ್ರಲ್ಲ ವೀಕ್ಷಕರೇ, ಈಗ ಗಿಲ್ಲಿಯವರು ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಏನೋ 5 ಟಾಸ್ಕ್ಗಳನ್ನ ಇಲ್ಲಿ ಕೊಡ್ತೀವಿ ಅಂತ ಹೇಳಿದರೆ, ಕ್ಯಾಪ್ಟನ್ಸಿ ಟಾಸ್ಕು ಸೇರಿ ಟೋಟಲ್ ಆಗಿ 6 ಟಾಸ್ಕ್ಗಳು ಈ ವಾರ ಇದೆ. ಇಲ್ಲಿ ಎಲ್ಲರೂ ಕೂಡ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದರೆ, ಫ್ಯಾಮಿಲಿ ರೌಂಡ್ ಇರಬಹುದು. ಯಾರ್ಯಾರು ಫ್ಯಾಮಿಲಿ ಇಲ್ಲಿಗೆ ಬರ್ತಾರೆ ಅಂತಂದರೆ, ಈಗ ಏನೊಂದು ಟಾಸ್ಕ್ಗಳನ್ನ ಕೊಡ್ತಾ ಬರ್ತಾರೆ, ಆ ಫ್ಯಾಮಿಲಿಗಳು ಅಂದರೆ ಯಾರು ಗೆಲ್ತಾರೋ ಅವ್ರ ಫ್ಯಾಮಿಲಿನ ಇಲ್ಲಿ ಒಳಗಡೆ ಬಿಡ್ತಾರೆ ಅಂತಂದ್ಬಿಟ್ಟು ಗಿಲ್ಲಿಯವರು ಮಾತಾಡ್ತಾ ಇದ್ದಾರೆ. ಹೌದು, ಈ ವಾರ ಫ್ಯಾಮಿಲಿ ರೌಂಡ್ ಇದ್ರೂ ಕೂಡ ಇಲ್ಲಿ ಇರಬಹುದು. ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಗೊತ್ತಾಗುತ್ತೆ. ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಇದೆ. ಅಶ್ವಿನಿ ಅವ್ರ ಹತ್ರ ಇಲ್ಲಿ ಗಿಲ್ಲಿಯವರು ಮಾತಾಡ್ತಿರೋದೇನಪ್ಪ ಅಂತಂದರೆ, ಕಾವ್ಯ ಅವ್ರ ಫ್ಯಾಮಿಲಿ ಏನಾದರೂ ಒಳಗಡೆ ಬಂದರೆ, ಅಂದರೆ ಬಿಗ್ ಬಾಸ್ ಮನೆಯವ್ರಿಗೆ ಎಂಟ್ರಿ ಕೊಟ್ಟರೆ ಓಡೋಗಿ ಬಚ್ಚಿಕೊಂತಾರಂತೆ. ಏನಕ್ಕೆ ಅಂತಂದರೆ, ಸುಮ್ಮನೆ ಏನಾದರೂ ಹೊಡೆದು ಬಿಟ್ರೆ ಏನು ಮಾಡೋದು, ಅದಕ್ಕೋಸ್ಕರನೇ ಹೋಗಿ ಇಲ್ಲಿ ಬಚ್ಚಿಕೊಂತೀನಿ ಅಂತ ಹೇಳ್ತಾರಂತೆ. ಕಾವ್ಯ ಅವ್ರ ಫ್ಯಾಮಿಲಿ ಬಂದ ಮೇಲೆ ಏನು ಗಿಲ್ಲಿಯವರು ಕಾಣಿಸ್ತಾ ಇಲ್ಲ ಅಂತ ಅಂದರೆ, ಅವಾಗ ಅವರು ಬಂದುಬಿಟ್ಟು ಇಲ್ಲಿ ಮಾತಾಡಬೇಕು ಅಂತ ಇದಾರಂತೆ. ಇಲ್ಲಾಂದರೆ ಹೊಡೆದ್ರೆ ಅನ್ನೋ ಭಯ ಅಂತೂ ಇಲ್ಲಿ ಇದೆ. ಅಶ್ವಿನಿ ಅವ್ರು ಅದಕ್ಕೆ ಹೇಳ್ತಾರೆ, ಏನು ಭಯ ಇದೆ ಗಿಲ್ಲಿ ನಿನಗೆ ಅಂತಂದ್ಬಿಟ್ಟು. ಕಾವ್ಯ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಗಿಲ್ಲಿಯವರು ಕಾಣಿಸ್ತಲ್ಲ ಅಂತಂದ್ಬಿಟ್ಟು ಕೇಳಿದ್ರೆ ಮಾತ್ರನೇ ಅವ್ರಿಲ್ಲಿ ಬಂದು ಮಾತಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಕಾಮಿಡಿಯಾಗಿ ಹೇಳ್ತಾ ಇರ್ಬೋದು, ಆದರೂ ಕೂಡ ಸಖತ್ತಾಗಿದೆ. ನೋಡೋಣ ಯಾರ್ಯಾರ ಫ್ಯಾಮಿಲಿ ಈ ವಾರ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ಮಾತಾಡ್ತಿರೋದು ಒಂದೇ, ತುಂಬ ದಿವಸ ಆಗಿದೆ, 75-80 ದಿವಸ ಆಗಿದೆ ಫ್ಯಾಮಿಲಿಗಳನ್ನ ಇಲ್ಲಿ ನೋಡಿಲ್ಲ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಮಾತಾಡ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆಗೆ ಏನಾದರೂ ಇಲ್ಲಿ ಒಂದು ಟಾಸ್ಕ್ ಅಂತ ಕೊಟ್ಟರೆ ಅವ್ರ ಎದುರುಗಡೆ ಮಾಡಬೇಕು ಅಂದರೆ ಸಖತ್ ಹೆದರಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಗಿಲ್ಲಿಯವ್ರಿಗೆ ಅವ್ರ ತಂದೆ ಮತ್ತು ತಾಯಿನ ಕಂಡ್ರೆ ಸಖತ್ ಹೆದರಿಕೆ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಟಾಸ್ಕ್ನ ಏನಾದರೂ ಗೆದ್ದು ಬಿಟ್ರೆ ಸಖತ್ ಖುಷಿ ಆಗುತ್ತೆ, ನನ್ನಂತೂ ಇಲ್ಲಿ ಯಾರು ಹಿಡಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಈ ಒಂದು ಗೇಮ್ ಏನಾದರೂ ಕೊಟ್ಟರೆ ಫ್ಯಾಮ್ಲಿ ಬಂದಾಗ, ಗಿಲ್ಲಿಯವ್ರ ಫ್ಯಾಮ್ಲಿ ಬಂದಾಗ ಅವ್ರು ಗೆದ್ದುಬಿಟ್ರಂತೂ ಸಖತ್ ಖುಷಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಕಾವ್ಯವ್ರ ಫ್ಯಾಮ್ಲಿ, ಗಿಲ್ಲಿಯವ್ರ ಫ್ಯಾಮ್ಲಿ ಒಟ್ಟಿಗೆ ಎಂಟ್ರಿ ಕೊಟ್ಟರೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಗಿಲ್ಲಿಯವರು ಕಾವ್ಯವ್ರ ಫ್ಯಾಮ್ಲಿ ಬಂದಮೇಲೆ ಇಲ್ಲಿ ಅವ್ರ ಫ್ಯಾಮ್ಲಿ ನೋಡಬೇಕು ಅಂತಲೇ ಒಂದು ಸೂಟ್ನ ಎತ್ತಿಟ್ಟಿದ್ದಾರಂತೆ. ಅವ್ರಿಗೋಸ್ಕರ ಅವ್ರು ನೋಡಲಿ ಅಂತಲೇ ಒಂದು ಸೂಟ್ನ ಹಾಕ್ಕೊಂಡು ಬರ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಈಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದೇನಪ್ಪ ಅಂತಂದರೆ, ಈ ವಾರ ಫ್ಯಾಮಿಲಿ ರೌಂಡ್ ಇರಬಹುದು ಅಂತಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡಿದ್ದಾರೆ. ನೋಡೋಣ ಈ ವಾರ ಫ್ಯಾಮಿಲಿ ರೌಂಡ್ ಇದೆಯಾ ಏನಿದೆ ಅಂತಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ಗಿಲ್ಲಿಯವರು ಏನು ಹೇಳಿದ್ರು, ಆ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಯಾವ ಫ್ಯಾಮಿಲಿನ ಇಲ್ಲಿ ನೋಡೋಕ್ಕೆ ತುಂಬಾ ಕಾತ್ರದಿಂದ ಕಾಯ್ತಿದ್ದೀರಾ. ಇಲ್ಲಿ ಅಶ್ವಿನಿ ಅವ್ರ ಫ್ಯಾಮಿಲಿ ಇರ್ಬೋದು, ಅಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ 11 ಜನ ಇದ್ದಾರೆ. 11 ಜನ ಫ್ಯಾಮಿಲಿನೂ ಕೂಡ ಫ್ಯಾಮಿಲಿ ರೌಂಡ್ ಇದ್ದರೆ ಎಂಟ್ರಿ ಕೊಡ್ತಾರೆ. ಯಾವ ಫ್ಯಾಮಿಲಿ ನೋಡೋಕ್ಕೆ ನೀವು ಸಿಕ್ಕಾಪಟ್ಟೆಯಿಂದ ಕಾತುರದಿಂದ ಕಾಯ್ತಿದ್ದೀರಾ ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.